ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ತುಂಬ ಕಾಯಿಲೆ ಕೊಡುವ ಕಡಿಮೆ ಇಳುವರಿ ಇರುವ ಬಳ್ಳಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಇದು ವೈರಸ್ ಇನ್ಫೆಕ್ಟೆಡ್ ಬಳ್ಳಿ ಆಗಿರುತ್ತದೆ. ಇದರಲ್ಲಿ ಕ್ರಾಪ್ ತುಂಬ ಕಡಿಮೆ ಇರುತ್ತದೆ. ಇಂಥ ಬಳ್ಳಿಗಳನ್ನು ನಾವು ಅಪ್ರೂಟ್ ಮಾಡಿ ತೆಗೆಯುವುದು ಉತ್ತಮ. ಹಾಗೆಯೇ ಸೊರಗು ರೋಗ ಬಂದು ಸತ್ತಿರುವ ಬಳ್ಳಿಗಳನ್ನು ಕೂಡ ನಾವು ಅಪ್ರೂಟ್ ಮಾಡುವುದು ತುಂಬ ಉತ್ತಮ. ಹಾಗೆಯೇ ಸ್ಲೋ ಡಿಕ್ಲೈನ್ ತುಂಬ ಇನ್ಫೆಕ್ಟೆಡ್ ಆಗಿರೋ ಬಳ್ಳಿಗಳನ್ನು ಕೂಡ ಅಪ್ರೂಟ್ ಮಾಡಬೇಕು. ಯಾಕೆಂದರೆ ನಾವು ದೊಡ್ಡ ಬಳ್ಳಿಗೆ ಸಾಧಾರಣವಾಗಿ 500ರಿಂದ 600 ರೂಪಾಯಿ ಖರ್ಚು ವರ್ಷಕ್ಕೆ ಬರುತ್ತದೆ. ನಮಗೆ 2 kgಕ್ಕಿಂತ ಕಮ್ಮಿ ಒಣಮೆಣಸು ಬರುವ ಬಳ್ಳಿಗಳಿದ್ದರೆ ಆ ಬಳ್ಳಿಗಳನ್ನು ತೆಗೆದು ಹೊಸ ಗಿಡಗಳನ್ನು ನೆಡುವುದು ತುಂಬ ಉತ್ತಮ. 20 ಅಡಿಗಿಂತ ಮೇಲ್ಪಟ್ಟ ಉತ್ತಮ ಮೆಣಸಿನ ಬಳ್ಳಿಯು 3ರಿಂದ 5 kgವರೆಗೆ ಇಳುವರಿಯನ್ನು ಅವರೇಜ್ ಆಗಿ ಕೊಡುತ್ತದೆ. ಈ ರೀತಿ ಕೊಡುವ ಬಳ್ಳಿಗಳಿದ್ದರೆ ನಮಗೆ ಉತ್ತಮ ಆದಾಯ ದೊರೆಯುತ್ತದೆ. ಆದರೆ 20 ಅಡಿಗಳಿಗಿಂತ ಮೇಲ್ಪಟ್ಟ ಬಳ್ಳಿಯು 2 kgಕ್ಕಿಂತ ಕಮ್ಮಿ ಮೆಣಸು ಕೊಟ್ಟರೆ ಅದು ನಮಗೆ ನಷ್ಟವಾಗಿರುತ್ತದೆ. ಇದನ್ನು ನಾನು ಸರಾಸರಿಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಪಣಿಯೂರ್ 1 ಮತ್ತು ಕೆಲವೊಂದು ವಿವಿಧ ತಳಿಗಳು 1 ವರ್ಷದಲ್ಲಿ ಬಂಪರ್ ಕ್ರಾಪ್ ಇರುತ್ತದೆ, 2ನೇ ವರ್ಷದಲ್ಲಿ ಕಡಿಮೆ ಕ್ರಾಪ್ ಇರುತ್ತದೆ. ಹಾಗಾಗಿ ಇದನ್ನು ಅವರೇಜ್ ಮಾಡಿ ನಾನು ಹೇಳ್ತಾ ಇರೋದು. ಅವರೇಜ್ ಮಾಡಿ ನೋಡಿದಾಗ 2 kgಕ್ಕಿಂತ ಜಾಸ್ತಿ ಇಳುವರಿ ನೀಡುವ ದೊಡ್ಡ ಮೆಣಸಿನ ಬಳ್ಳಿಯನ್ನು ಇಡಬೇಕು. ಅದಕ್ಕಿಂತ ಕಡಿಮೆ ಇಳುವರಿ ಬರುವ ಮೆಣಸಿನ ಬಳ್ಳಿ ಇದ್ದರೆ, ಅಂದರೆ ಕಾಯಿಲೆ ಇನ್ಫೆಕ್ಟೆಡ್ ವೈನ್ಸ್ ಹಾಗೂ ವೈರಸ್ ಬಂದಿರೋ ಬಳ್ಳಿಗಳು ಅಥವಾ ತುಂಬ ವಯಸ್ಸಾದ ಬಳ್ಳಿಗಳು, ಇದೆಲ್ಲ ಇಳುವರಿ ಕಡಿಮೆ ಕೊಡುತ್ತದೆ. ಇಂಥ ಬಳ್ಳಿಗಳನ್ನು ಇಟ್ಟರೆ ನಮಗೆ ನಷ್ಟ ಜಾಸ್ತಿ ಆಗುತ್ತದೆ. ಅಂದರೆ ನಾವು ಮಾಡೋ ಖರ್ಚಿಗಿಂತ ನಮಗೆ ವರಮಾನ ಕಡಿಮೆ ಇರುತ್ತದೆ. ಹಾಗಾಗಿ ಅಂಥ ಬಳ್ಳಿಗಳನ್ನು ನಾವು ಅಪ್ರೂಟ್ ಮಾಡಬೇಕು. ಅದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತಿರೋದು ಏನಂದರೆ, ಬಳ್ಳಿಗಳನ್ನು ಅಪ್ರೂಟ್ ಮಾಡಿ ಬುಡ ಸಮೇತ ಕಿತ್ತು ಹಾಕಬೇಕು. ಈ ಕಿತ್ತು ಹಾಕಿದ ನಂತರ ನಾವು ಅಲ್ಲಿ ಹೊಸ ಗಿಡಗಳನ್ನು ಸ್ವಲ್ಪ ಸಮಯದ ನಂತರ ನೆಡಬಹುದು. ವೈರಸ್ ಅಟ್ಯಾಕ್ ಆಗಿರುವ ಮೆಣಸಿನ ಬಳ್ಳಿಯನ್ನು ನಾವು ಟ್ರೀಟ್ಮೆಂಟ್ ಮಾಡಿ ಕೂಡ ಕಡಿಮೆ ಆಗದೇ ಇದ್ದರೆ ಅದನ್ನು ಇಡುವುದು ಸೂಕ್ತವಲ್ಲ. ಹಾಗೆಯೇ ಸ್ಲೋ ಡಿಕ್ಲೈನ್ ಇನ್ಫೆಕ್ಟೆಡ್ ಬಳ್ಳಿ ಕೂಡ ತುಂಬ ಇನ್ಫೆಕ್ಷನ್ ಆಗಿದ್ದರೆ ಆ ಬಳ್ಳಿಯನ್ನು ಕೂಡ ಇಡುವುದು ಸೂಕ್ತವಲ್ಲ. ಯಾಕೆಂದರೆ ಈ ಬಳ್ಳಿಗಳೆಲ್ಲ ತುಂಬ ಕಡಿಮೆ ಇಳುವರಿಯನ್ನು ನೀಡುತ್ತದೆ. ಹಾಗಾಗಿ ನಾವು ಈ ರೀತಿಯ ಬಳ್ಳಿಗಳನ್ನು ತೆಗೆದು ಸುಟ್ಟು ಹಾಕುವುದು ತುಂಬ ಒಳ್ಳೆಯದು. ಈ ರೀತಿಯ ಬಳ್ಳಿಗಳನ್ನು ತೆಗೆದು ಅದರ ಜಾಗದಲ್ಲಿ ನಾವು ಹೊಸ ಬಳ್ಳಿಯನ್ನು ನೆಟ್ಟರೆ ಬಳ್ಳಿಯು ಶೀಘ್ರವಾಗಿ ಬೆಳೆದು ನಮಗೆ ಉತ್ತಮ ಇಳುವರಿಯನ್ನು ಕೊಡುತ್ತದೆ. ಹಾಗಾಗಿ 20 ಅಡಿಗಳಿಗಿಂತ ದೊಡ್ಡ ಬಳ್ಳಿಗಳಲ್ಲಿ 2 kgಕ್ಕಿಂತ ಕಡಿಮೆ ಇಳುವರಿ ಬರುತ್ತಾ ಇದ್ದರೆ ಹಾಗೂ ಬಳ್ಳಿಗಳು ತುಂಬ ವೀಕ್ ಆಗಿದ್ದರೆ, ಕೆಲವೊಂದು ಬಳ್ಳಿಗಳು ಮರಕ್ಕೆ ಅಂಟಿಕೊಂಡಿರುವುದಿಲ್ಲ, ಕೆಲವೊಂದು ಬಳ್ಳಿಗಳು ತುಂಬ ಹಳದಿ ಬಣ್ಣಕ್ಕೆ ತಿರುಗಿ ಕಡಿಮೆ ಇಳುವರಿಯನ್ನು ನೀಡುತ್ತದೆ. ಇಂಥ ಬಳ್ಳಿಗಳನ್ನು ನೀವು ನೋಟಿಸ್ ಮಾಡಿದರೆ ಅಥವಾ ನಿಮ್ಮ ಮೆಣಸಿನ ಬಳ್ಳಿಯು ತುಂಬ ವಯಸ್ಸಾಗಿದ್ದರೆ, ಅಂದರೆ ಬುಡ ತುಂಬ ದಪ್ಪ ಆಗಿ ಇಳುವರಿ ಕಡಿಮೆ ಕೊಡುತ್ತಿದ್ದರೆ ಅಂಥ ಬಳ್ಳಿಗಳನ್ನು ಅಪ್ರೂಟ್ ಮಾಡಿ, ಅಂದರೆ ಬೇರು ಸಮೇತ ಕಿತ್ತು ಹಾಕಿ ಆ ಜಾಗದಲ್ಲಿ ಹೊಸ ಬಳ್ಳಿಯನ್ನು ನೆಡುವುದು ಉತ್ತಮ. ಬಳ್ಳಿಯನ್ನು ತೆಗೆದ ನಂತರ ತಕ್ಷಣ ಅದನ್ನು ಸುಟ್ಟು ಹಾಕಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.